ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ನಮಸ್ಕಾರ, ಜ್ಞಾನೋದಯ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ಲೇಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನೆನ್ನೆ ನಡೆದಿದ್ದಂಥ ಮ್ಯಾಚ್ ರಿಸಲ್ಟ್ನ ನೋಡಿ ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ನೆನ್ನೆ ನಡೆದಿತ್ತು ಮ್ಯಾಚ್ ನಂಬರ್ 59 ನಡೆದಿತ್ತು. ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಯಾವ ಇನ್ನಿಂಗ್ಸ್ನ ರನ್ ರೇಟ್ ಚೆನ್ನಾಗಿರುತ್ತೆ ಎರಡು ಇನ್ನಿಂಗ್ಸ್ಗೆ ಕಂಪೇರ್ ಮಾಡಿದ್ರೆ ಅಂತ ಪ್ರೆಡಿಕ್ಷನ್ ಆಗಿತ್ತು. ಈ ಪ್ರೆಡಿಕ್ಷನ್ಗೆ ಯಾರೆಲ್ಲ ಫಸ್ಟ್ ಇನ್ನಿಂಗ್ಸ್ ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಎರಡನೇ ಪಂದ್ಯಕ್ಕೆ ಬಂದ್ಬೋಣ. ಎರಡನೇ ಪಂದ್ಯ ನಡೆದಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಎರಡು ಇನ್ನಿಂಗ್ಸ್ಗಳಿಂದ ಸೇರಿ ಯಾವ ಇನ್ನಿಂಗ್ಸಲ್ಲಿ ಅಂದರೆ ಎರಡು ಇನ್ನಿಂಗ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಯಾವ ಇನ್ನಿಂಗ್ಸಲ್ಲಿ ಅತಿ ಹೆಚ್ಚು ಸಿಕ್ಸರ್ಸ್ ಬರುತ್ತೆ ಅಂತ ಪ್ರೆಡಿಕ್ಷನ್ ಆಗಿತ್ತು. ಈ ಪ್ರೆಡಿಕ್ಷನ್ಗೆ ಯಾರೆಲ್ಲ ಸೆಕೆಂಡ್ ಇನ್ನಿಂಗ್ಸ್ ಅಂತ ಪ್ರೆಡಿಕ್ಟ್ ಮಾಡಿದರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ 11 ಸಿಕ್ಸರ್ಸ್ ಬಂದಿತ್ತು, ಫಸ್ಟ್ ಇನ್ನಿಂಗ್ಸಲ್ಲಿ 10 ಸಿಕ್ಸರ್ಸ್ ಬಂದಿತ್ತು. ಇನ್ನು ಇವತ್ತಿನ ಪಂದ್ಯಕ್ಕೆ ಬಂದ್ಬೋಣ. ಇವತ್ತು ನಡೀತಿದೆ IPLನ 61ನೇ ಪಂದ್ಯ. ಇದು ನಡೀತಿರುವಂಥದ್ದು ಲಕ್ನೋದಲ್ಲಿ, ಲಕ್ನೋ ಸೂಪರ್ ಜಾಯಿಂಟ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಪಂದ್ಯದಲ್ಲಿ ನಿಮ್ಮ ಪ್ರೆಡಿಕ್ಷನ್ ಈ ರೀತಿ ಇದೆ. ಇವತ್ತು ನಡೆಯುವಂಥ ಪಂದ್ಯದಲ್ಲಿ ಎರಡು ಇನ್ನಿಂಗ್ಸ್ಗಳಿಂದ ಸೇರಿ ಎಷ್ಟು ಓವರ್ಸ್ ಫೇಸ್ ಮಾಡ್ತಾರೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ಅಂತಂದರೆ ಎರಡು ಇನ್ನಿಂಗ್ಸ್ಗಳಿಂದ ಸೇರಿ ಎಷ್ಟು ಓವರ್ ಕಂಪ್ಲೀಟ್ ಆಗುತ್ತೆ ಈ ಮ್ಯಾಚಲ್ಲಿ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ನಿಮ್ಮ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ A 30 ಆ್ಯಂಡ್ ಬಿಲೋ, ಆಪ್ಷನ್ B 31 to 34, ಆಪ್ಷನ್ C 35 to 37, ಆಪ್ಷನ್ D 38 to 40. ನಿಮ್ಮ ಪ್ರೆಡಿಕ್ಷನ್ನ ಸಂಜೆ 7 ಗಂಟೆ ಒಳಗಾಗಿ ಜ್ಞಾನೋದಯ ಗುಂಪಿನಲ್ಲಿ ಬಂದು ತಿಳಿಸಬೇಕಾಗಿರುತ್ತೆ. ಧನ್ಯವಾದಗಳು.